ಏಪ್ರಿಲ್ 20ರಿಂದ 26 ಏಪ್ರಿಲ್ವರೆಗೂ ಅಂದರೆ 7 ದಿವಸಗಳ ಕಾಲ ಯಾರ್ಯಾರು ಭಾಗವಹಿಸುವಂಥ ಶಕ್ತಿ ಇದೆ ಎಲ್ಲರಿಗೂ ಸಹಸ್ರ ಚಂಡಿ ಯಾಗವನ್ನು ನಮ್ಮ ಪ್ರದೇಶವಾದಂಥ ಆನೇಕಲ್ನಲ್ಲಿ ಮಾಡಬೇಕು ಅಂತೇಳಿ ಎಲ್ಲ ಜನಾಂಗದಲ್ಲೂ ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಭೂಮಿ ಮೇಲೆ ಏನು ದಾನ ಇಲ್ಲದೆ ಇದ್ರು ವಿದ್ಯುದಾನ ಮಾಡಿದ್ರೆ ಅವನ್ನೆಲ್ಲ ಬದುಕೊಂತಾನೆ ಅಂತಾರೆ. ವಸತಿ ಸೌಕರ್ಯವನ್ನೆಲ್ಲ ಪೂರ್ತಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕ್ರಮವನ್ನು ನಮ್ಮ ವೇಣುಗೋಪಾಲ್ ಅನ್ಕೊಂಡಿರೋದ್ರಿಂದ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಆದಿ ಭವಂತು ಅಂತೇಳಿ ಅಂತವ್ರು ಆವಾಗ ನೋಡಿ ಮಹಾರಾಜರಿಗಿತ್ತು, ಇವತ್ತು ನಮ್ಮ ವೇಣ ಅನುಭವಿಸಿದೆ. ಸಮಾಜದ ಒಳಿತಿಗಾಗಿ, ಸಮಾಜದ ಏಳಿಗೆಗಾಗಿ, ಹಾಗೆ ಸಮಾಜದಲ್ಲಿ ಶಾಂತಿ ನೆಲೆಸಲು ಪ್ರತಿಯೊಬ್ಬರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನ ಭಗವಂತ ಕಲ್ಪಿಸ್ಲಿ ಅಂತೇಳಿ ನಮ್ಮ ಪೂರ್ವಜರು ಯಾಗಗಳನ್ನ ಹೋಮ ಹವನಗಳನ್ನ ನಡೆಸ್ತಿದ್ರು. ಅದು ನಮ್ಮ ಪೂರ್ವಜರ ಪೂರ್ವ ಕಾಲದಿಂದಲೂ ಕೂಡ ನಡೆದು ಬಂದಿರತಕ್ಕಂತ ಅದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ನಗರೀಕರಣದಿಂದಾಗಿ ಅವೆಲ್ಲವೂ ಕೂಡ ಕ್ಷೀಣಿಸ್ತಿದೆಯಾ ಎನ್ನುವಂತಹ ಹೊತ್ತಿನಲ್ಲಿ ಬಾಳ್ವಿನ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಯುತ ವೇಣುಗೋಪಾಲ್ ರವರು ಹಾಗೂ ವೇಣುಗೋಪಾಲ್ ರವರ ಕುಟುಂಬಸ್ಥರು ಲೋಕ ಕಲ್ಯಾಣಾರ್ಥಕವಾಗಿ ಸಹಸ್ರ ಚಂಡಿಕಾ ಮಹಾಯಾಗ ಕಾರ್ಯಕ್ರಮವನ್ನ ಇದೇ ಆನೇಕಲ್ ಪಟ್ಟಣಕ್ಕೆ ಸಮೀಪದಲ್ಲಿರುವಂತಹ ಶ್ರೀ ಸಾಯಿ ರುಕ್ಮಣಿ ಮಹಲ್ ಆವರಣದ ಶ್ರೀ ಶಂಕರಾಚಾರ್ಯ ಆಶ್ರಮದಲ್ಲಿ ನಡೆಸುತ್ತಿದ್ದಾರೆ. ಈ ಒಂದು ಬಾಳ್ವಿನ್ ಸಮೂಹ ವಿದ್ಯಾಸಂಸ್ಥೆಗಳ ಆವರಣವೂ ಆಗಿರುವಂತಹ ಈ ಒಂದು ಶಂಕರಾಚಾರ್ಯದ ಆಶ್ರಮದ ಆವರಣ ಇದಾಗಿದೆ. ಈ ಒಂದು ಕಾರ್ಯಕ್ರಮವು ವಿಧಿವಿಧಾನಗಳೊಂದಿಗೆ 7 ದಿನಗಳ ಕಾಲ ನಡೆಯುತ್ತಿದೆ. ಇದರ ಪತ್ರಿಕಾಗೋಷ್ಠಿಯನ್ನ ಆನೇಕಲ್ ಪಟ್ಟಣದಲ್ಲಿರುವಂತಹ ಕಾಶಿ ವಿಶ್ವನಾಥ ಸ್ವಾಮಿ ದೇಗುಲದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಬಾಳ್ವಿನ್ ಸಮೂಹ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಮುಖ್ಯಸ್ಥರಾಗಿರುವಂತಹ ವೇಣುಗೋಪಾಲ್ ರವರು, ಹಾಗೆಯೇ ಸಮುದಾಯದ ಮುಖಂಡರಾಗಿರ್ತಕ್ಕಂತಹ ದಿನ್ನೂರ್ ರಾಜುರವರು, ಹಾಗೆಯೇ ಮಲೇಲು ನಾಗರಾಜ್ ರವರು, ಗಾರೆ ರಾಜುರವರು ಹಾಗೂ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡ್ತಾ ವೇಣುಗೋಪಾಲ್ ರವರು ಈ ಒಂದು ಕಾರ್ಯಕ್ರಮದ ಧ್ಯೇಯ ಉದ್ದೇಶಗಳನ್ನು ಕೂಡ ವಿವರಿಸಿದರು. ಆ ಒಂದು ಪತ್ರಿಕಾಗೋಷ್ಠಿಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಏಪ್ರಿಲ್ 20ರಿಂದ 26 ಏಪ್ರಿಲ್ವರೆಗೂ ಅಂದರೆ 7 ದಿವಸಗಳ ಕಾಲ ನಮ್ಮ ಆನೇಕಲ್ ಸಮೀಪದಲ್ಲಿರುವ ಶಂಕರಾಚಾರ್ಯ ಮಠ ಮತ್ತು ಸಾಯಿ ರುಕ್ಮಣಿ ಮಹಲ್ ಆವರಣದಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗವನ್ನು ಹಮ್ಮಿಕೊಂಡಿರ್ತೀವಿ. ಈ ಯಾಗ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಇದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರುವಂಥ ಯಾಗ. ಅನಾದಿ ಕಾಲದಲ್ಲಿ ರಾಜ ಮಹಾರಾಜರು ಮಾಡ್ತಾ ಇರುವಂಥ ಈ ಯಾಗ ಇತ್ತೀಚಿನ ದಿವಸದಲ್ಲಿ ನೋಡೋದು ಕಷ್ಟ ಆಯಿತು. ಆದರೆ ನಾನು ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಅವರ ಪ್ರೇರೇಪಣೆಯಿಂದ ಒಂದು ಕಾಲದಲ್ಲಿ 2012ರಲ್ಲಿ ಅತಿರುದ್ರ ಮಹಾಯಾಗವನ್ನು 7 ದಿವಸ ಮಾಡಿದ್ದೆ KGF ಕೋಟಿಲಿಂಗೇಶ್ವರದಲ್ಲಿ. ಅದೇ ರೀತಿಯಾಗಿ ಅಮ್ಮನವ್ರದ್ದು ಸಹಸ್ರ ಚಂಡಿ ಯಾಗವನ್ನು ನಮ್ಮ ಪ್ರದೇಶವಾದಂಥ ಆನೇಕಲ್ನಲ್ಲಿ ಮಾಡಬೇಕು ಅಂಥೇಳಿ ನಮ್ಮ ಕುಟುಂಬದಲ್ಲಿ ನಮ್ಮ ಬಂಧು ಮಿತ್ರರು ಎಲ್ಲರೂ ಸಹಕಾರದಿಂದ ಈ ಯಾಗವನ್ನು ಮಾಡ್ತಾಯಿದ್ದೀವಿ. ಈ ಯಾಗ 19ನೇ ತಾರೀಕು ಯಾಗಶಾಲಾ ಪ್ರವೇಶ ಇರ್ತದೆ, ಪುರೋಹಿತರೆಲ್ಲ ಬರ್ತಾರೆ, ಅದು ಸಂಕಲ್ಪ ಅದು ಇದು ಏನೇನೋ ಇರ್ತದೆ. ಬಟ್ ಯಾಗ ಪ್ರಾರಂಭ ಆಗೋದು 20ನೇ ತಾರೀಕು ಬೆಳಗಿನ ಜಾವ 8:30 ಗಂಟೆಗೆ ಶುರುವಾಗ್ತದೆ. ಮತ್ತು 12 ಗಂಟೆಗೆ ಲಘು ಪೂರ್ಣಾಹುತಿ ಆಗ್ತದೆ. ಮತ್ತು 4 ಗಂಟೆಗೆ ಮತ್ತೆ ಸ್ಟಾರ್ಟ್ ಆಗಿ ಸಾಯಂಕಾಲ 7:15 ಗಂಟೆಗೆ ಲಘು ಪೂರ್ಣಾಹುತಿಯೊಂದಿಗೆ ಪ್ರತಿನಿತ್ಯ ಈ ರೀತಿಯಾಗಿ ಯಾಗ ನಡೆಯುತ್ತದೆ. ಮತ್ತು ಇದರ ಮಧ್ಯದಲ್ಲಿ ಇನ್ನೊಂದು ವೇದಿಕೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಸಮಯದಲ್ಲಿ ದಂಪತಿ ಪೂಜೆ ಅಂತ ಮಾಡ್ತೀವಿ. ವೃದ್ಧ ಬ್ರಾಹ್ಮಣರು ದಂಪತಿಗಳನ್ನ ಕರೆದು ಅವರಿಗೆ ಪಾದಪೂಜೆ ಅಂತ ಮಾಡಿ ಅವರಿಗೆ ಏನು ಸತ್ಕಾರ ಮಾಡಬೇಕು ಮಾಡ್ತೀವಿ, ಅದು ದಂಪತಿ ಪೂಜೆ ಅಂತೀವಿ. ಸುಹಾಸಿನಿ ಪೂಜಾ ಅಂತೇಳಿ ಮುತ್ತೈದ ಬ್ರಾಹ್ಮಣರು ಸ್ತ್ರೀಗಳನ್ನ ಕರೆದು ದಿವಸ ಸುಮಾರು 18 ಜನನ ಕರೆದು ಅವರಿಗೆ ಬಾಗಿಣಿ ಅರ್ಪಣೆ ಮಾಡ್ತೀವಿ. ಅದರ ಪಕ್ಕದಲ್ಲಿ ಕನ್ಯಾ ಪೂಜೆ ಅಂಥೇಳಿ 18 ಸಣ್ಣ ಮಕ್ಕಳು ಬಿಲೋ 8 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಕನ್ಯಾ ಪೂಜೆ ಅಂತ ಮಾಡ್ತೀವಿ. ಇದು ಪ್ರತಿನಿತ್ಯ 7 ದಿವಸನೂ ಏನು ದಂಪತಿ ಪೂಜಾ, ಸುಹಾಸಿನಿ ಪೂಜಾ, ಕನ್ಯಾ ಪೂಜಾ ಪ್ರತಿನಿತ್ಯನೂ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ 1 ಅವರ್ ನಡೀತದೆ. ತದನಂತರ 12 ಗಂಟೆಗೆ ಮಂಗಳಾರತಿ ಮಾಡಿ ಲಘು ಪೂರ್ಣಾಹುತಿ ಮಾಡ್ತದೆ.
ಇದು ಪ್ರಸಾದ ವಿನಿಯೋಗ, ತೀರ್ಥ ಪ್ರಸಾದ ವಿನಿಯೋಗ ನಡೀತದೆ. ಸಾಯಂಕಾಲ ನಾನು ಹೇಳಿದಂಗೆ ಪ್ರತಿನಿತ್ಯ 4 ಗಂಟೆಯಿಂದ 7:30 ಗಂಟೆವರೆಗೂ ಹೋಮ ನಡೀತದೆ. ಆವಾಗ ಮಹಾಮಂಗಳಾರತಿ, ಆಮೇಲೆ ನಮ್ಮದು ಪೂರ್ಣಾಹುತಿ ಇರ್ತದೆ. ಬೇರೆ ವೇದಿಕೆಯಲ್ಲಿ 4 ಗಂಟೆಯಿಂದ 5 ಗಂಟೆವರೆಗೂ 1 ಗಂಟೆ ಸಮಯ ನಮ್ಮದು ಏನಿರ್ತದೆ, ಲಲಿತ ಸಹಸ್ರನಾಮ ಅಂತಿರ್ತದೆ. ಯಾರ್ಯಾರು ಹೆಣ್ಮಕ್ಕಳು ಸುತ್ತಮುತ್ತಲಿನಿಂದ ಬರ್ತಾರೋ ಅವ್ರನ್ನೆಲ್ಲ ಕುಳಿಸ್ಬಿಟ್ಟು ಅವರಿಗೆ ಒಂದು ಪ್ಲೇಟಲ್ಲಿ ನಾವು ಮಹಾಮೇರು ಚಕ್ರವನ್ನು ಕೊಟ್ಟು, ಕುಂಕುಮವನ್ನು ಕೊಟ್ಟು, ಲಲಿತ ಸಹಸ್ರನಾಮವನ್ನು ಪಂಡಿತರು ಪಠನ ಮಾಡ್ತಾರೆ. ಸುಮಾರು 45ರಿಂದ 46 ನಿಮಿಷದಲ್ಲಿ ಅದು ಮುಗೀತದೆ. ಈ ಹೆಣ್ಮಕ್ಳೆಲ್ಲರೂ ಅರ್ಚನೆಯನ್ನು ಮಾಡ್ತಾರೆ, ಕುಂಕುಮಾರ್ಚನೆ ಮಾಡ್ತಾರೆ. ಅದರ ಮುಗಿದ ಮೇಲೆ ನಾವು ಅವ್ರಿಗೆ ಕವರ್ ಕೊಟ್ಟು, ಈ ಕುಂಕುಮವನ್ನು ನಿಮ್ಮ ಮನೆಗೆ ಎತ್ಕೊಂಡೋಗಿ ಈ ತಟ್ಟೆಯನ್ನು ಈ ಮಹಾಮೇರು ಚಕ್ರ ಸಮೇತವಾಗಿ ತಮ್ಮ ಮನೆಗಳಿಗೆ ತೊಗೊಂಡೋಗಿ, ಇನ್ನು ಮುಂದಿನ ದಿವಸಗಳಲ್ಲಿ ಮಂಗಳವಾರ, ಶುಕ್ರವಾರ ಇಲ್ಲ ಪ್ರತಿನಿತ್ಯ ನಿಮ್ಮ ಕೈಯಲ್ಲಿ ಯಾವ್ಯಾವ ಅನಿಸ್ತದೋ ಆವತ್ತಿನ ದಿವಸ ಈ ಮಹಾಮೇರು ಚಕ್ರಕ್ಕೆ ಕುಂಕುಮಾರ್ಚನೆ ಮಾಡಿಕೊಳ್ಳಿ ಅಂತೇಳಿ ಕೊಡ್ತೀವಿ. ಇದು 4ರಿಂದ 5 ಗಂಟೆ 5:30 ಒಳಗಡೆ ನಡೆಯುವಂಥ ಕಾರ್ಯಕ್ರಮ. ಮತ್ತು 5:30ಯಿಂದ ಯಾಗಪಾಠಕ್ಕೆ ಯಾಗ ನಡೀತದೆ. 5:30ಯಿಂದ 7:30 8 ಗಂಟೆವರೆಗೂ ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮ ಇರ್ತದೆ. ಮೊದಲನೇ ದಿವಸ 20ನೇ ತಾರೀಕು ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ನಮ್ಮ ತೇಜಸ್ ಸೂರ್ಯ ಅವರ ಶ್ರೀಮತಿ ಅವರ ಕಡೆಯಿಂದ, ಅವ್ರದ್ದೊಂದು ಟೀಮ್ ಕಡೆಯಿಂದ ಸಂಗೀತ ಕಚೇರಿ ಅಂತ ಮಾಡ್ತಾಯಿದ್ವಿ. ಸಂಗೀತ ಕಚೇರಿ ಮಾಡ್ತೀವಿ, 2.5 hours ಮಾಡ್ತೀವಿ. ಇದು ಮೊದಲನೇ ದಿವಸ. ಮತ್ತು 2ನೇ ದಿವಸ ಯಾಗಪಾಠಕ್ಕೆ ಯಾಗ ನಡೀತದೆ. ನಾನು ಹೇಳಿದ ಸಮಯ 8:30ಯಿಂದ 12, 4 ಗಂಟೆಯಿಂದ 7:30 ಅದು ನಡೀತದೆ ಯಾಗ. ಮತ್ತು ಸುಹಾಸಿನಿ ಪೂಜೆ, ಕನ್ಯಾ ಪೂಜೆ, ದಂಪತಿ ಪೂಜೆ ನಡೀತದೆ. ಲಲಿತ ಸಹಸ್ರನಾಮನೂ ನಡೀತದೆ. ವಿವಿಧವಾದ ಕಾರ್ಯಕ್ರಮಗಳು. ಮೊದಲನೇ ದಿವಸ ಸಂಗೀತ ಕಚೇರಿ ಇರ್ತದೆ. 2ನೇ ದಿವಸ ಒಬ್ಬರು ಯಾರೋ ಮಹನೀಯರು ಬಂದುಬಿಟ್ಟು ಭಗವಂತನ ಬಗ್ಗೆ ಒಂದು ಪ್ರವಚನವನ್ನು ಮಾಡ್ತಾರೆ. 3ನೇ ದಿವಸ ಒಂದು ಲೇಡೀಸು ಸೆಕ್ಸ್ಫೋನ್ ಸುಬ್ಬಲಕ್ಷ್ಮಿ ಅಂತ ಟೀಮ್ ಅಂತಿದ್ದಾರೆ. ಅವರು ಗಿನ್ನೀಸ್ ಬುಕ್ ರೆಕಾರ್ಡ್ ಮಾಡಿದ್ದಾರೆ. ಅವರು ಸೆಕ್ಸ್ಫೋನ್ ಬಾರಿಸ್ತಾರೆ. ಅದು ಭಕ್ತಿ ಗೀತೆಗಳಿಗೆ ಒಂದು ಸೆಕ್ಸ್ಫೋನ್ ಲೇಡೀಸ್ ಟೀಮ್ ಒಂದು 5:30ರಿಂದ 7:30 ನಡೀತದೆ. ಮತ್ತು 4ನೇ ದಿವಸ ಗುರುವಾರ ಆಗಿರೋದ್ರಿಂದ ಗುರುವಾರ ಗುರು ಭಜನೆ ಮಾಡಬೇಕಂತ ಕೈವಾರ ಯೋಗಿನಾರಾಯಣ ಯತೀಂದ್ರರು ಕೈವಾರದಿಂದ ಒಂದು ಟೀಮ್ ಬಂದು ಕೈವಾರದು 1 ಗಂಟೆ ಟೀಮ್ ಭಜನೆ ಮಾಡ್ತಾರೆ. ಕೈವಾರ ದೇವಾಲಯದ ಧರ್ಮಾಧಿಕಾರಿಗಳಾದಂಥ ಶ್ರೀಮಾನ್ ಶ್ರೀ ಜೈರಾಮ್ ಸಾಹೇಬರು ಅವರು 1 ಗಂಟೆ ಟೀಮು ಪ್ರವಚನ ಮಾಡ್ತಾರೆ 4ನೇ ದಿವಸ. ಮತ್ತು 5ನೇ ದಿವಸ ಸಾಯಂಕಾಲ ಎಲ್ಲ ಕಾರ್ಯಕ್ರಮಗಳು ಆ್ಯಸ್ ಇಟ್ ಈಸ್ ನಡೀತದೆ. ಆವತ್ತೇನೆಂದರೆ ಹರಿಕತೆ ಅಂತ ಆಂಧ್ರದಿಂದ ಜಮುನಾ ಅಂತ ಒಬ್ಬ ಶ್ರೀಮತಿ ಜಮುನಾ ಶ್ರೀನಿವಾಸ್ ಅಂತೇಳಿ ಆಯಮ್ಮ ಭಾಳ ಚೆನ್ನಾಗಿ ಆಡ್ತಾರೆ, ಭಾಳ ಒಳ್ಳೆ ಕಥೆಗಳು ಮಾಡ್ತಾರೆ. ಅವ್ರನ್ನ ಕರೆಸಿದ್ವಿ. ಅವರು 5:30 ಸ್ಟಾರ್ಟ್ ಮಾಡಿ 7:30 8 ಗಂಟೆವರೆಗೂ ಹರಿಕತೆ ನಡೀತದೆ 5ನೇ ದಿವಸ. 6ನೇ ದಿವಸ ಯಥಾಸ್ಥಿತಿ ಎಲ್ಲ ನಡೆದು 6ನೇ ದಿವಸ ಏನಿರ್ತದೆ, ನಮ್ಮದು ಭರತನಾಟ್ಯಂ ಇರ್ತದೆ. ಈ ದೇವಿ ಭಗವತಿ ಬಗ್ಗೆ ಒಂದು ಭರತನಾಟ್ಯಂ ಒಂದು ಕಲಾವಿದ ಟೀಮ್ ಬರ್ತದೆ, ಒಂದು ಭರತನಾಟ್ಯಂ ಸ್ಕೂಲಿಂದ. ಆ ವಿದ್ಯಾರ್ಥಿಗಳೆಲ್ಲನೂ ಒಂದು ಭರತನಾಟ್ಯ ನಡೀತದೆ. ಹಾಗಾಗಿ 7ನೇ ದಿವಸ 26ನೇ ತಾರೀಕು ಮಧ್ಯಾಹ್ನ ಅಂದರೆ ಬೆಳಗ್ಗೆ 11 ಗಂಟೆ 40 ನಿಮಿಷ ಸಮಯದಲ್ಲಿ ಮಹಾಪೂರ್ಣಾಹುತಿ ನಡೀತದೆ. ನಾವೇನು 6 ದಿವಸ ಪೂರ್ತಿ ಯಾಗ ಮಾಡಿ 7ನೇ ದಿವಸ ಮಹಾಚಂಡಿ ಯಾಗ ಮಾಡಿ ಆವತ್ತಿನ ದಿವಸ ಮಹಾಪೂರ್ಣಾಹುತಿಯನ್ನು ಮಾಡಿ ಮುಗಿಸ್ತಾ ಇದ್ದೀವಿ. ಇದು ಯಾಗದ ಏನೇನು ಕಾರ್ಯಕ್ರಮಗಳಿದೆಯೋ ಯಾಗದದು ಮತ್ತು ಇತರ ಕಾರ್ಯಕ್ರಮಗಳ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ. ಇದನ್ನು ಯಶಸ್ವಿ ಆಗೋದಂಥ ನಿಟ್ಟಿನಲ್ಲಿ ಭಗವಂತನ ಕೃಪೆಯಿಂದ ಅದು ಯಶಸ್ವಿಯಾಗಲಿ, ಆ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಯಾರ್ಯಾರು ಭಾಗವಹಿಸುವಂಥ ಶಕ್ತಿ ಇದೆ ಎಲ್ಲರಿಗೂ ವಸತಿ, ಊಟ, ಬರೋದಕ್ಕೆ ವಾಹನಗಳ ಸೌಲಭ್ಯವನ್ನು ಎಲ್ಲ ಮಾಡಿದೆ. ಎಲ್ಲ ಉಚಿತವಾಗಿರುತ್ತೆ. ಯಾರ್ಯಾರು ಬಂದು ಲಲಿತ ಸಹಸ್ರನಾಮದಲ್ಲಿ ಭಾಗವಹಿಸ್ತಾರೆ ಅವರಿಗೆ ಮೇರು ಚಕ್ರನ ಮತ್ತು ಕುಂಕುಮಾರ್ಚನೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಉಚಿತವಾಗಿ ಕೊಟ್ಟು ಜನಗಳಿಗೆ ಒಳ್ಳೆಯದು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನೀಗ ಮಾಡ್ತಾ ಇದ್ದಾರೆ. ಇದು ಯಶಸ್ವಿ ಆಗೋದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ಇದು ಯಾವುದೇ ಒಂದು ಜನಾಂಗಕ್ಕೆ, ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಅಲ್ಲ, ಸಮಾಜದ ಕಾರ್ಯಕ್ರಮ.
ಯಾವುದೇ ನನಗೆ ಹಿರಿಯರು ಏನು ಹೇಳ್ತಾ ಇದ್ರು ಅಂದರೆ ಎಲ್ಲಾದರೂ ಪೂಜೆ ಆದಾಗ ಆಹ್ವಾನಕ್ಕೆ ಅಪೇಕ್ಷೆ ಪಡಬೇಡ, ನೀನು ಅಲ್ಲಿ ಹೋದರೆ ನಿನಗೆ ಅಲ್ಲಿ ಸಿಗಬೇಕಾಗಿರ್ತಕ್ಕಂಥ ಪ್ರತಿಫಲ ಸಿಗುತ್ತೆ, ಆ ಜಾಗಕ್ಕೆ ಹೋಗುವಂಥ ಮನೋಭಾವ ನಿನಗೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ಈಗ ಏನು ವೇಣುಗೋಪಾಲ್ ಅವರೊಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಈ ಕಾರ್ಯಕ್ರಮ ಮಾಡಿ ಅಲ್ಲೆಲ್ಲೋ ಸ್ಕೂಲಲ್ಲಿ ಕೂತ್ಕೊಂಡು ಮಾಡಿಬಿಡ್ತಾ ಇಲ್ಲ, ಅವರು ಮನೆ ಬೀದಿ ಬೀದಿ ಎಲ್ಲ ಜನಗಳನ್ನು ಆಹ್ವಾನ ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮನ ಅವ್ರು ಹೋಗಿ ಉಚಿತವಾಗಿ ಮಾಡಿ ಎಲ್ಲರನ್ನೂ ಆಹ್ವಾನ ಮಾಡ್ತಾ ಇರ್ತಕ್ಕಂಥ ಶಕ್ತಿನ ಅವರು ಭಗವಂತ ಏನು ಕೊಟ್ಟಿದ್ದಾನೆ ಅದರ ಸದುಪಯೋಗ ಪಡಿಸ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಅದೃಷ್ಟ. ಅವರು ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ನಮ್ಮ ಜನಾಂಗದ ಪರವಾಗಿ ಇವತ್ತು ಕೇಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಜನಾಂಗದವರು ಕೂಡ ಇದೇ ರೀತಿ ಸಭೆಗಳಾಗ್ತಾಯಿದೆ. ಮೊನ್ನೆ ಬ್ರಾಹ್ಮಣರು ಸಭೆ ಆಗಿದೆ, ಇನ್ನು ಎಲ್ಲ ಜನಾಂಗದ ಪರವಾಗಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಆಹ್ವಾನಿಸ್ತಾ ಇದ್ದಾರೆ. ಅದೇ ರೀತಿ ಏನು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ಜನಾಂಗದವರು ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರಿಗೆ ಒಂದು ಮೆರುಗನ್ನು ಕೊಡ್ತಾರೆ ಅಂತೇಳಿ ನಾವೆಲ್ಲ ಆಹ್ವಾನಿಸ್ತಾ ಇದ್ದೇವೆ. ಅವರು ಎಲ್ಲ ರೀತಿ ಸಹಕಾರನ ಕೊಡ್ತಾ ಬರೋದಕ್ಕೆ ಜನಕ್ಕೆ ಬಸ್ ವ್ಯವಸ್ಥೆ ಇರ್ಬೋದು, ಅವರು ಉಳ್ಕೊಳೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳಿರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಸ್ನಾನಕ್ಕೆ ಇರ್ಬೋದು, ಎಲ್ಲ ರೀತಿ ಈ ನಮ್ಮ ಮನೆಯಲ್ಲಿ ಏನೇನು ಬೇಕೋ ಮನುಷ್ಯನಿಗೆ ಅದೇ ರೀತಿ ಅವರು ಸಹಕಾರನ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ತಾವೆಲ್ಲ ಕೈ ಜೋಡಿಸಿ ಅವ್ರಿಗೆ ಸಹಕಾರ ಕೊಟ್ಟಿದ್ದಾದಲ್ಲಿ ಅವ್ರಿಗೆ ಒಂದು ಪಾಲು ಆದರೆ ನಮಗೂ ಒಂದು ಪಾಲು ಅದರ ಪುಣ್ಯ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದೇ ರೀತಿ ಅವ್ರಿಗೆ ಎಲ್ಲ ಮಹಿಳೆಯರಿರ್ಬೋದು, ನಮ್ಮ ಅಕ್ಕ ತಂಗಿರಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ನಮ್ಮ ಜನಾಂಗದ ಎಲ್ಲ ನಾಯಕರುಗಳು ಅವ್ರಿಗೆ ಸಹಕಾರನ ಕೊಡಬೇಕು. ಇನ್ನು ಹೆಚ್ಚಿನ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲ ಸಹಕಾರ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇರೋದಕ್ಕೆ, ನಮ್ಮ ತವಿನಲ್ಲಿ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಇನ್ನೂ ಆಯುಸ್ಸು ಅಂತಸ್ತು ಜನಗಳಿಗೂ ನಮಗೆ ಬೇಕಾದವ್ರಿಗೆಲ್ಲ ಹೇಳಿ, ಆನೇಕಲ್ ತಾಲೂಕು ಇಡೀ ತಾಲೂಕು ಇನ್ನು ಬೇರೆ ತಾಲೂಕು ನಮಗೆ ಸಂಬಂಧ ಇರೋರಿಗೆಲ್ಲ ಹೇಳಿ ನಾವು ಅದಕ್ಕೆ ಕರೆಸಿ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಾವೂ ಸ್ವಲ್ಪ ಶ್ರಮ ಪಡ್ತೀವಿ. ಅವರು ಭಗವಂತ ಆ ವೇಣುಗೋಪಾಲ್ ಅವ್ರಿಗೆ ಅವರ ಕುಟುಂಬಕ್ಕೆ ಈ ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ವಿದ್ಯಾದಾನ ಮಾಡ್ತಾ ಇದ್ದವರು ಅವರು ಭಾಳ ದೊಡ್ಡದದು. ಈ ಭೂಮಿ ಮೇಲೆ ಏನು ದಾನ ಇಲ್ಲದೆ ಇದ್ರು ವಿದ್ಯಾದಾನ ಮಾಡಿದ್ರೆ ಅವನ್ನೆಲ್ಲ ಬದುಕೊಂತಾನೆ ಅಂತಾರೆ. ಇವರು 4 ಎಕರೆ ಸದ್ಕೋರ ನೀವು ಎರಡೋ ಜೀವನ 28 చెప్తారు అట్లా అందరికీ నేను ఏమో అంత తక్కువ చేసి వాళ్ళకి పీజీ గిడ్డ అంట్లా అంతా చేస్తూ ఉంటారు అయ్యప్ప. దానిక వాళ్ళకి మంచిది కానీ ఇట్లా కార్యక్రమాలు చేయండి, పేద సాధుల్ని బాగా అంత కాపాడండి. ఈ భూమి పైన మీ పేరు ఉంటుంది, మీ తాత పేరు, మీ పేరు, మీ బిడ్డల పేరు అంతా ఉండే అని చెప్పిడిಸಿ నేను తెలుగులో చెప్తా ఉన్నాను. ಕನ್ನಡ ಬಿಡಿಸಿ ಅಂಥ ಒಂದು ಕಾರ್ಯನ ಇಲ್ಲೇ ಮಾಡಬೇಕಂತೇಳಿ ಅವರು ನಿಶ್ಚಯ ಮಾಡಿ ಇಲ್ಲೇ ಅವರ ಶಾಲೆಗಳು ಮತ್ತು ಚೌಟಿ ಇರೋಂಥ ಜಾಗದಲ್ಲಿ ಇಲ್ಲೇ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅದರಿಂದ ಅದರಲ್ಲಿ ಪಾಲ್ಗೊಂಡು ಆ ಒಂದು ಪುಣ್ಯನ ಬರುವಂಥ ಜನರು ಕಲಿಸ್ಕೊಳ್ಳಿ. ಹಾಗೆ ನಾವು ಬರೋದಲ್ದಿರ ನಮ್ಮ ಸುತ್ತಮುತ್ತ ಇರೋ ಜನನ ನಮ್ಮ ಕುಟುಂಬದವ್ರು ಕರ್ಕೊಂಡು ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಅವ್ರು ಮಾಡ್ತಾರಂಥ ಒಂದು ಪುಣ್ಯ ಕಾರ್ಯದಲ್ಲಿ ನಮ್ಮ ಕೈಲಾದಷ್ಟು ನಾವು ಅಲ್ಲಿದ್ದು ಬರುವಂಥ ಭಕ್ತಾದಿಗಳಿಗೆ ಅವ್ರು ಬೇಕಾದಂಥ ಅನುಕೂಲತೆಗಳನ್ನು ನೋಡಿ ಅವ್ರನ್ನ ಸುಗಮವಾಗಿ ಕಳಿಸ್ಕೊಡೋದಕ್ಕೆ ನಾವು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಅಲ್ಲೇ ಇದ್ದು ಕಾರ್ಯ ಯಶಸ್ವಿಗೊಳಿಸ್ಬೇಕಂತ ನಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಮ ಮಾಧ್ಯಮ ಮುಖಾಂತರ ನೀವು ಹೆಚ್ಚಿನ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡಿ ಜನ ಅಲ್ಲಿ ಬಂದು ಸೇರೋಗೆ ಅವರಿಗೆ ಊಟ ವಸತಿ ಬಸ್ಸಿನ ಸೌಕರ್ಯವನ್ನೆಲ್ಲ ಪೂರ್ತಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನೀವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಅಲ್ಲಿ ಹೆಚ್ಚಿನ ಜನ ಸೇರಿ ಆ ಪುಣ್ಯ ನಿಮಗೂ ಸಿಗಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮ ಮಾಡ್ತಾರಂತ ನಮ್ಮ ಕುಟುಂಬ ಸಮೇತ ಮತ್ತು ನಮ್ಮ ಪರಿಹಾರ ಮತ್ತು ನಮ್ಮ ಟೌನಲ್ಲಿರೋನಿಗೆ ಎಲ್ಲ ಜನಕ್ಕೆ ತಿಳಿಸಿ ಇಂಥ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಹೆಮ್ಮೆ ವಿಚಾರ. ಆನೇಕಲ್ ಟೌನಲ್ಲೇ ನಡೀತಾ ಇದೆ. ಎಲ್ಲರೂ ಸಹಕರಿಸಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ವೈಯಕ್ತಿಕವಾಗಿ ಮತ್ತು ಅದರ ಮಾಧ್ಯಮ ಮುಖಾಂತರ ಎಲ್ಲರಿಗೂ ತಿಳಿಸಿ ನೀವು ಬಂದಂತೆ ಆದರೆ ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದು ಅಂತ ಕೇಳ್ಕೊಳ್ತಾ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೇಣುಗೋಪಾಲ ಅಂದ್ಕೊಂಡಿರೋದ್ರಿಂದ ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಅತಿ ಹೆಚ್ಚಿನ ಬೆಳೀಲಿ, ಅವರು ರಾಜಕೀಯದಲ್ಲಿ ಉನ್ನತ ಒಂದು ಸ್ಥಾನವನ್ನು ಗಳಿಸಲಿ ಅಂತ ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಆದಿ ಭವಂತು ಅಂತೇಳಿ ಎಲ್ಲ ಧರ್ಮ ಜಾತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಯಜ್ಞ ಯಾಗ ಹೋಮ ಮಾಡ್ತಿದ್ದಾರೆ. ಇವರು ಇವತ್ತೇ ಅಲ್ಲ, ನನ್ನ ಚಿಕ್ಕ ವಯಸ್ಸಿಂದ ಮರಳವಾಡಿಯಲ್ಲಿ 101 ಮದುವೆ ಕಾರ್ಯಕ್ರಮ
ಪ್ರಾರಂಭ ಮಾಡಿ ಕೆಲಮಂಗಲದಲ್ಲಿ 501 ಮದುವೆಗಳನ್ನ ಮಾಡಿ ಎಲ್ಲ ಕುಟುಂಬಗಳಿಗೂ ದಂಪತಿಗಳಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಒದಗಿಸಿ ಅವರು 75 ವರ್ಷದ್ದು ಕಾರ್ಯಕ್ರಮದಲ್ಲಿ ಗೋದಾನ, ಭೂದಾನ, ಬೆಳ್ಳಿ, ಚಿನ್ನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮಕ್ಕಳಿಗೆ ವಿದ್ಯಾದಾನ, ಶಿಕ್ಷಕರಿಗೆ ಅವ್ರ ಮನೆಗಳು, ಅವ್ರ ಕುಟುಂಬಗಳಿಗೆ ಎಷ್ಟೋ ಜನಕ್ಕೆ ಉಚಿತವಾಗಿ ಕೈನಲ್ಲಿ ಎಲ್ಲರೂ ಮಾಡೋದಕ್ಕೆ ಆಗೋದಿಲ್ಲ. ಭಗವಂತ ಅವ್ರ ಬುದ್ಧಿನೂ ಕೊಡಲ್ಲ. ಕೋಟಿಗಟ್ಟಲೆ ದುಡ್ಡಿರೋರ್ಗು ಇಂಥ ಕಾರ್ಯಕ್ರಮ ಮಾಡೋಣಪ್ಪ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ಜನಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು ಯಾರಿಗೂ ಬುದ್ಧಿ ಬರೋದಿಲ್ಲ. ಆದರೆ ಅಂಥವ್ರು 100ಗೆ ಒಬ್ರಿಗೆ ಅಂಥವ್ರಿಗೆ ಆವಾಗ ನೋಡಿ ಮಹಾರಾಜರಿಗಿತ್ತು, ಇವತ್ತು ನಮ್ಮ ವೇಣಣ್ಣವ್ರು ಬಂದಿದೆ. ಇದೇ ರೀತಿ ವೇಣಣ್ಣನವರು ಯಾವುದೇ ಕಾರಣಕ್ಕೆ ಯಾವುದೇ ದೇವಸ್ಥಾನಕ್ಕಾಗಲಿ ಒಂದು ಮದುವೆಗಳಾಗಲಿ ಏನೇ ಕಾರ್ಯಕ್ರಮಕ್ಕೆ ಹೋದರೆ ಇಲ್ಲ ಹೋಗ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅನ್ನೋವಂಥ ಇನ್ನೂ ಬೇಕಾದಷ್ಟು ನಾವು ಸುಮಾರು ಈ ರಾಜಕಾರಣ ಅಥವಾ ಹೆಸರು ಹೇಳೋದು ಬೇಡ, ಕೆಲವು ಜಾಗಕ್ಕೆ ಹೋಗಿದ್ದೀವಿ. ಯಾವುದೋ ಫಂಕ್ಷನ್ಗಾಗಲಿ ಇನ್ನೂ ಕಾಣ ಈ ಥರ ಮಾಡ್ತಾಯಿದ್ವಿ ಅಂದರೆ ಆಯ್ತಪ್ಪ ನಾನು ಬರ್ತೀನಿ ನಡೀರಿ ಅಂತ ಸೂಚನೆಗಳು ಮಾಡೋದು ಇಂಥವೆಲ್ಲ. ಆದರೆ ಆಯಪ್ಪ ಏನು ಅವ್ರ ದೇವರು ಯಾರು ಬುದ್ಧಿ ಕೊಡ್ತಾರೋ ಅದನ್ನು ತೊಗೊಂಬಂದು ಅವ್ರು ತೋರಿಸ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಮಾಡುವಂಥವು. ಅಂಥವ್ರಿಗೆ ಆರೋಗ್ಯ ಎಲ್ಲ ದೇವ್ರು ಕೊಟ್ಟು ಇಂಥ ಕಾರ್ಯಕ್ರಮಗಳು ದೇಶ ಉದ್ಧಾರಕ್ಕೆ ಆಗೋದು, ಊರು ಉದ್ಧಾರಕ್ಕೆ ಆಗೋದು, ಏನಪ್ಪ ಒಳ್ಳೆ ಜನಗಳಿಗೆ ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.